ಕಳೆದ 48 ಗಂಟೆಗಳ ಕ್ರಿಕೆಟ್ ಜಗತ್ತಿನಲ್ಲಿ ಏನೆಲ್ಲ ಆಯಿತು ಅಂತ ಒಂದು ಕ್ವಿಕ್ಕಾಗಿ ಒಂದು ಹೈಲೈಟ್ಸ್ ನೋಡ್ಕೊಂಡು ಬರುವ. T20 ವರ್ಲ್ಡ್ ಕಪ್ 2026 ಇಂಗ್ಲೆಂಡ್ ವರ್ಸಸ್ ನೇಪಾಳ ಭರ್ಜರಿ ಥ್ರಿಲ್ಲರ್ ಇತ್ತು ಮ್ಯಾಚ್. ಇಂಗ್ಲೆಂಡ್ ಕೇವಲ 4 ರನ್ಗಳಿಂದ ನೇಪಾಳವನ್ನು ಸೋಲಿಸಿತು. ನೇಪಾಳದ ಆಟ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಯಿತು. ಚಿಕ್ಕ ತಂಡವು ದೊಡ್ಡ ತಂಡಕ್ಕೆ ಕಠಿಣ ಸವಾಲನ್ನ ಎಸಿಬಹುದು ಅನ್ನೋದನ್ನ ಸಾಬೀತು ಮಾಡಿತು. ಕ್ರಿಕೆಟ್ ಅಭಿಮಾನಿಗಳಾಗಿರ್ಬೋದು, ಮಾಜಿ ಆಟಗಾರರಿಂದ ಕೂಡ ಇವರಿಗೆ ಹಾಡಿ ಹೊಗಳ್ತಾ ಇದ್ದಾರೆ. ಇನ್ನು ಅಫ್ಘಾನಿಸ್ತಾನ ಕ್ರಿಕೆಟ್ ಬಗ್ಗೆ ನೋಡೋದಾದರೆ, ಒಂದು ದಿನ ಆದರೂ ಭಾರತ ತಂಡವನ್ನು ನಮ್ಮ ದೇಶದಲ್ಲಿ ಆತಿಥ್ಯ ವಹಿಸಬೇಕು ಅಂತ ಅಫ್ಘಾನಿಸ್ತಾನ್ ಫ್ಯಾನ್ಸ್ ಆಗಿರ್ಬೋದು, ಅದನ್ನು ರಶೀದ್ ಖಾನ್ ಈ ವಿಷಯವನ್ನು ಹಂಚಿಕೊಂಡ್ರು. ಹಾಗೆ ನಮ್ಮ ಭಾರತ ತಂಡವರು ಫುಲ್ ಈಗ ವಿಶ್ರಾಂತಿ ಮೋಡ್ನಲ್ಲಿದ್ದಾರೆ. ನಮೀಬಿಯಾದ ವಿರುದ್ಧ ಪಂದ್ಯಕ್ಕೂ ಮೊದಲು ಆಟಗಾರರು ಫಿಟ್ನೆಸ್ಗೆ ಆದ್ಯತೆ ಕೊಟ್ಟು ಫುಲ್ ವಿಶ್ರಾಂತಿ ಮಾಡ್ತಾ ಇದ್ದಾರೆ. ಹಾಗೆ ಭಾರತ ಮತ್ತು ಪಾಕಿಸ್ತಾನದ ವಿವಾದ ಕಂಟಿನ್ಯೂ ಆಗ್ತಾ ಇದೆ. ICC ಜೊತೆ ಚರ್ಚೆ ಇನ್ನೂ ಮುಂದುವರಿತಿದೆ. ಪಾಕಿಸ್ತಾನ ಬಹಿಷ್ಕಾರದ ಹೇಳಿಕೆ ಇನ್ನೂ ಕೂಡ ಮುಂದುವರಿತದೆ. ಇನ್ನು ರಾಂಜಿ ಟ್ರೋಫಿ ಉತ್ತರಾಖಂಡ್ ಇತಿಹಾಸ ಸೃಷ್ಟಿ ಮಾಡಿತು. ಮೊದಲ ಬಾರಿಗೆ ರಾಂಜಿ ಟ್ರೋಫಿ ಸೆಮಿಫೈನಲ್ಗೆ ಪ್ರವೇಶ ತಗೊಳ್ತು. ಸಣ್ಣ ತಂಡ ಆದ್ರೂ ಕೂಡ ಇದೊಂದು ದೊಡ್ಡ ಸಾಧನೆ. ಇದಾಗಿತ್ತು ಒಂದು 48 ಅವರ್ಸ್ ಕ್ರಿಕೆಟ್ ಜಗತ್ತಿನಲ್ಲಿ ಆದಂಥ ಒಂದು ಹೈಲೈಟ್ಸ್. ನಮ್ಮ ಈ ವಿಡಿಯೋ ಇಷ್ಟವಾಗಿದೆ ಅಂತ ಭಾವಿಸ್ತಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.